FIR ಮಾಡಿಸ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಟ್ಟು ನಿನ್ನ ಕರ್ಕೊಂಡು ಬಂದು ಕೂರಿಸಿ ಸಾರ್ವಜನಿಕರ ಹಣನ ಕಕ್ಕಬೇಕು, ಆ ತರ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಈ ಮುಖಾಂತರ ನಿನಗೆ ತಿಳಿಸ್ತೀನಿ. ಅದರಲ್ಲೂ ಸಹ ನನಗೆ ನೀನು ಫೋನ್ ಮಾಡಿ ಹೇಳ್ತೀಯ, ನಿಮಗೆ ಸಕಲೇಶ್ಪುರದವರಿಗೆ ತಾಕತ್ತಿಲ್ಲ, ನಾನು HD ಕೋಟೆಯಿಂದ ಬಂದ್ಬಿಟ್ಟು ಸ್ಮಾರಕನ ಕಟ್ತಾ ಇದ್ದೀನಿ ಅಂತೀಯ. ಸಕಲೇಶ್ಪುರದ ಯಾವನೋ ಗಂಡ್ಸಲ್ಲ ಅಂತ ತಿಳ್ಕೊಬೇಡ, ತೊಡೆ ತಟ್ಟಿ ನಿಲ್ತೀವಿ. ಸಕಲೇಶ್ಪುರದವರು ಮಲ್ನಾಡಿಗರು, ಸೌಮ್ಯ ಸ್ವಭಾವ. ಆದ್ರೆ ಆ ಸೌಮ್ಯ ಸ್ವಭಾವನ ನೀನು ಕೆದಕದಕ್ಕೆ ಬರಬೇಡ. ಯಾಕೆಂದ್ರೆ ಪ್ರತಿಯೊಬ್ಬನು ಮಲೆನಾಡಿಗ ಪ್ರತಿಯೊಬ್ಬನು ಮಲೆನಾಡಲ್ಲಿ ಯೋಧನೆ, ಮನೆಗೊಬ್ಬ ಯೋಧ ಹುಡ್ತಾನೆ. ನಾವು ಕಾಡಾನೆ ಜೊತೆ ಜೀವನ ಮಾಡ್ತಾ ಇರೋದು. ನಿಂತರ ಯಾವ್ದೋ ಕಟ್ಟಾಕಿರೋ ಆನೆಗಳ ಜೊತೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಪೋಸ್ ಕೊಟ್ಕೊಂಡು ಆನೆ ತೋರಿಸ್ಕೊಂಡು ದುಡ್ಡು ಮಾಡೋ ಜನ ನಾವಲ್ಲ. ನಿನಗೆ ಯೋಗ್ಯತೆ ಇದ್ರೆ ತಂದಿಡು ದುಡ್ಡನ್ನ ಫಸ್ಟ್. ಯಾಕೆ ಡಿ ಬಾಸ್ ಹೆಸರನ್ನ ನೀನು ಎಳಿತೀಯಾ? ಯಾಕೆ ಡಿ ಬಾಸ್ ಹೆಸರು ಎಳಿತಾ ಇದೀಯಾ? ಮರ್ಯಾದೆಯಿಂದ ನೀನು ದುಡ್ಡು ತಂದು ಇಟ್ಬಿಟ್ಟು ಅವರಿಗೆ ತಪ್ಪಾಯ್ತು ಅಂತ ಹೇಳಿ ಡಿ ಬಾಸ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಈ ಮುಖಾಂತರ ನಿನ್ನಲ್ಲಿ ಕೇಳ್ಕೊಳ್ತೀನಿ. ಹಾಗೇನೆ ಇವತ್ತು ಮತ್ತೆ ಇನ್ನೊಂದು ಚಾಲೆಂಜ್ ಮಾಡಿದ್ದಲ್ಲ, ತಾಕತ್ತಿದ್ರೆ ಬಂದು ತಡೀರಿ, ನಾನು ಇವತ್ತು ಆನೆ ಸಮಾಧಿ ಹತ್ರ ಬರ್ತೀನಿ, ಶೀಟ್ ಹಾಕ್ತೀನಿ ಅಂತೇಳಿ. ಎಲ್ಲಪ್ಪ ಬಂದೆ? ಎಲ್ಲಪ್ಪ ಇದೆಯಾ ಕಂದ? ಈಗ ಎಷ್ಟೋ ಟೈಮು? ಈಗ ಹೆಚ್ಚು ಕಮ್ಮಿ 4 ಗಂಟೆ ಆಗಿದೆ. ಬೆಳಗ್ಗೆಯಿಂದನೂ ಬರ್ತೀನಿ ಅಂತ ಇರಾಬರ ಗ್ರೂಪ್ ಅಲ್ಲಿರೋರಿಗೆಲ್ಲ ಯಾಮಾರಿಸ್ತಾ ಇದೆಯಲ್ಲೋ. ದಯವಿಟ್ಟು ಕರ್ನಾಟಕದ ಮಹಾಜನತೆಗೆ ಕೈ ಮುಗಿದು ಕೇಳ್ಕೊಂತೀನಿ, ಇವನಂತ 10 ಜನ ಹುಟ್ಕೊಳ್ತಾರೆ. ಇವನು ಆಲ್ರೆಡಿ ಹುಟ್ಕೊಂಡಿದ್ದಾರೆ. ಅರ್ಜುನನ ಹೆಸರಲ್ಲಿ ಸ್ಮಾರಕ ಕಟ್ತೀನಿ ಅಂತ ನಿಮ್ಮೊಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ, ಕ್ಲಾರಿಟಿ ಕೊಡ್ತೀನಿ. ಯಾರೂ ಸಹ ಅದಕ್ಕೆ ಸ್ಮಾರಕ ಕಟ್ಟೋದಿಕ್ಕೆ ಆಗಲ್ಲ. ಯಾಕಂದ್ರೆ ಸರ್ಕಾರ ಇದನ್ನ ಕಟ್ಟಬೇಕು, ಕಟ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಬೇರೆ ಯಾರಿಗೂ ಅವಕಾಶ ಮಾಡಿಕೊಡಲ್ಲ ಕಟ್ಟಲಿಕ್ಕೆ. ಹಾಗೇನಾದ್ರು ಕಟ್ಟಬೇಕು ಅಂದ್ರೆ ಸ್ಥಳೀಯವಾಗಿ ನಮ್ಮ ಶಾಸಕರಿದ್ದಾರೆ, ಸಿಮೆಂಟ್ ಮಂಜಣ್ಣ ಅಂತ, ಅವರ ಶಾಸಕರ ಅನುದಾನದಲ್ಲಿ ಸರ್ಕಾರ ಏನಾದ್ರು ಕೊಡ್ಲಿಲ್ಲ, ಮಿನಿಸ್ಟರ್ ಲೆವೆಲ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಕಟ್ಟಿಸ್ತೀನಿ ನನ್ನ ಶಾಸಕರ ಅನುದಾನದ ನಿಧಿನಲ್ಲಿ ಅಂತ ಹೇಳಿ ನಮಗೆ ಮಾತು ಸಹ ಕೊಟ್ಟಿದ್ದಾರೆ. ಕರ್ನಾಟಕದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ. ಯಾರೋ ಸೆಲೆಬ್ರಿಟಿ ಹೆಸರು ಹೇಳ್ಕೊಂಡು, ಇನ್ನೊಬ್ರು ಹೆಸರು ಹೇಳ್ಕೊಂಡು ಅವರು ಕೊಟ್ಟಿದ್ದಾರೆ, ನೀವು ದುಡ್ಡು ಕೊಡಿ ನಾನು ಕಟ್ಟಿಸ್ಬಿಡ್ತೀನಿ ಅಂತ ಇವನಂತ ಲೋಫರ್ ಲಫಂಗಗಳು ಇನ್ನೂ 100 ಜನ ಹುಟ್ಕೊಳ್ತಾರೆ. ದಯವಿಟ್ಟು ಹೇಳ್ತೀನಿ, ಯಾರು ಇಂಥವರಿಗೆ ಮೋಸ ಹೋಗಿ ದುಡ್ಡು ಹಾಕಬೇಡಿ. ಅರ್ಜುನ ಆಲ್ರೆಡಿ ಸತ್ತೋಗಿ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋ ತರ ಆಗಿದೆ. ಇನ್ನೂ ಸಹ ಅವನ ಹೆಸರಲ್ಲಿ ದಂಧೆ ಮಾಡೋ ಅಂತವರಿಗೆ ಶಿಕ್ಷೆ ಆಗಬೇಕು. ಇವನೇನಾದ್ರು ದುಡ್ಡು ಕೇಳಿದ್ರೆ ಈಗ ಆಲ್ರೆಡಿ ಸ್ಕ್ಯಾನರ್ ಹಾಕಿದ್ದಾನೆ. ದಯವಿಟ್ಟು ಇದನ್ನ ಆದಷ್ಟು ಪ್ರಚಾರ ಮಾಡಿ, ಯಾರು ಸಹ ದುಡ್ಡು ಹಾಕಿ ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಈಗ ಲಕ್ಷಾಂತರ ರೂಪಾಯಿ ದುಡ್ಡನ್ನ ವಸೂಲಿ ಮಾಡಿದ್ದಾರೆ, ಆ ವಿಷಯವಾಗಿ ಏನ್ ಮಾಡಬೇಕು ಅಂತಿದ್ದೀರಾ ಸರ್? ಲಕ್ಷಾಂತರ ರೂಪಾಯಿ ಏನ್ ದುಡ್ಡನ್ನ ವಸೂಲಿ ಮಾಡಿದಾನೆ ಅರ್ಜುನ ಹೆಸರಲ್ಲಿ, ಅದರಲ್ಲೂ ಡಿ ಬಾಸ್ ಹೆಸರು ಹೇಳ್ಕೊಂಡು, ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು. ನಮಗೂ ಸಹ ಗೊತ್ತಿರಲಿಲ್ಲ ದರ್ಶನ್ ಅವರೇ ಕಳಿಸಿರೋದು ಅಂತ ನಾವು ನಂಬಿಟ್ಟಿದ್ವಿ. ಇದನ್ನೆಲ್ಲ ಆಳ ಅಂತರಗಳನ್ನ ಅಗದ್ ನೋಡಿದಾಗ ಗೊತ್ತಾಯ್ತು ಇವನು ದರ್ಶನ್ ಅವ್ರ ಹೆಸರನ್ನ ಹೇಳ್ಕೊಂಡು ಮೋಸ ಮಾಡ್ಲಿಕ್ಕೆ ಬಂದಿರೋ ಅಂತವನು ಅಂತ. ನನಗೆ ಕಾನೂನು ಸಹ ಹೇಳ್ಕೊಡಕ್ ಬಂದ ಫೋನಲ್ಲಿ. ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ. ಅವನು ದುಡ್ಡು ಹಾಕ್ಸ್ಕೊಂಡಿರೋ ಪ್ರೂಫ್ ಇದೆ, ಅದರ ಸ್ಕ್ರೀನ್ ಶಾಟ್ಗಳು ತರಿಸ್ಕೊಂಡಿದ್ದೀನಿ. ಅವನು ಫೋನಲ್ಲಿ ಮಾತಾಡಿರೋದು ಪ್ರೂಫ್ ಇದೆ. ಹೌದು, ನಾನೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಿರೋದು ಸಹ ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ. ನಟ ದರ್ಶನ್ ಅವ್ರ ಹೆಸರಿಗೂ ಕಳಂಕ ತರ್ತಾ ಇದ್ದಾನೆ, ಇವನು ಸಹ ದುಡ್ಡು ಮಾಡ್ಕೊಳ್ತಾ ಇದ್ದಾನೆ. ದುಡ್ಡು ಮಾಡಿರೋ ಈಗ ನೀವೇನ್ ಕೇಳಿದ್ರಿ 1.5 ಲಕ್ಷ ದುಡ್ಡು ಅಂತ ನೀವು ಹೇಳ್ತಾ ಇದ್ದೀರಾ. 1.5 ಲಕ್ಷ ಅಲ್ಲ, ಅದು ಕೋಟ್ಯಾಂತರ ರೂಪಾಯಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಇವನು ಯಾರಿಗೂ ಲೆಕ್ಕ ಕೊಟ್ಟಿಲ್ಲ. ಕೋಟಿಗಟ್ಟಲೆ ದುಡ್ಡು ಮಾಡಿದಾನೆ ಇವನು ಇದರಲ್ಲಿ, ಈ ಸ್ಕ್ಯಾಮ್ ಅಲ್ಲಿ. ತೋರ್ಸೋರಿಗೆ ಲಕ್ಷ ಅಂತ ತೋರಿಸ್ತಾ ಇದ್ದಾನೆ, ಬಟ್ ಅದು ಕೋಟಿ ಮುಟ್ಟಿದೆ. ದಯವಿಟ್ಟು ಆ ಹಣನ ವಾಪಸ್ ಕೊಡಬೇಕು ಅಂತೇಳಿ ನಾಳೆ ನಾನು ಸಕಲೇಶ್ಪುರ ಠಾಣೆಗೆ ನಾನು ಹೋಗಿ ಇವನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಟ್ಟು ಆ ಕಾನೂನು ರೀತಿಯಲ್ಲಿ ಇವನ್ನ ಯಾವ ರೀತಿ ಕರೆಸಬೇಕು ಕರೆಸಿ, ಅದಾದ್ಮೇಲೆ ಕಾನೂನು ರೀತಿಯಲ್ಲಿ ಅಕೌಂಟ್ ಫ್ರೀಸ್ ಮಾಡಿಸಬೇಕು. ಅದನ್ನ ಮುಂದುವರೆದಂತೆ ಕಾನೂನು ಅಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ, ಅವ್ರು ಮಾಡೇ ಮಾಡ್ತಾರೆ ಅಂತೇಳಿ ಯಾರಿಗೂ ಅನ್ಯಾಯ ಮಾಡ್ಸಕ್ಕಂತ ಅವ್ರು ಬಿಡಲ್ಲ. ನಾನು ಕಾನೂನು ರೀತಿ ಹೋರಾಟ ಮಾಡಿ ಸಾರ್ವಜನಿಕರ ಹಣನ ಸರ್ಕಾರಕ್ಕೆ ಮುಟ್ಗೋಲು ಹಾಕ್ಸ್ಬೇಕು ಅಂತೇಳಿ ಈ ಮುಖಾಂತರ ನಾನು ಒತ್ತಾಯಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.